ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜಿ ಗೈಸ್. ಎಂತ ಗೊತ್ತಿತ್ತಾ, ಯಾರಿಗೆಲ್ಲ ಈ ಬುಗ್ರಿಕಾಯಿ ಗೊತ್ತಿತ್ತು? ನಾವು ಆಗಳಿಗೆ ಸಣ್ಣಕ್ಕೆಲ್ಲ ಇಪ್ಪತ್ತಿಲ್ಲಿ ಈ ಬುಗ್ರಿಕಾಯಿ ಹೆಂಗೆ ಬುಗ್ರಿ ಮಾಡಿ ಬುಗ್ರಿ ಬಿಡ್ತಿತ್ತು. ಶಾಲೆಗೆಲ್ಲ ಬುಗ್ರಿ ತಗೊಂಡು ಹೋಗಿ ಯಾರು ಬುಗ್ರಿ ಹೆಚ್ಚು ಟೈಮ್ ತಿರುಗುತ್ತಂತೇಳಿ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ದಿತ್ತು. ಆಗಳಿಗೆಲ್ಲ ಒಂದು ಗಮ್ಮತ್ತೇ ಬೇರೆ ಇದ್ದಿತ್ತು. ನಮ್ಮನೆ ಹತ್ರ ಇಪ್ಪು ಹಾಡಿ ಹಿಂಗೆ ಬುಗ್ರಿ ಮರ ಇತ್ತ, ಮಸ್ತ್ ಬುಗ್ರಿಕಾಯ ಇದು. ಆ ಬುಗ್ರಿಕಾಯಿನ ತಗೊಂಡು ಹೋಗಿ ಇವತ್ತೊಂದು ಬುಗ್ರಿ ಮಾಡುವ ಕಾಂಬ ಹ್ಯಾಂಗತ್ತಲ್ಲಿ ಟ್ರೈ ಮಾಡುವ ಬನ್ನಿ ಗಾಯ್ಸ್. ಕಾಣಿ, ಇದೇ ಬುಗ್ರಿ ಮರ ಇಲ್ಲಿ ತೋರ್ತಲ್ಲ, ಮಸ್ತ್ ಬುಗ್ರಿಕಾಯ ಇದು. ಇದನ್ನ ತಗೊಂಡು ಹೋಗಿ ಬುಗ್ರಿ ಮಾಡಿ ಬುಗ್ರಿ ಬಿಡುವ ಬನ್ನಿ. ಕಾಣಿ ಗೈಸ್, ಬುಗ್ರಿ ತೆಗ್ದಿದೆ. ಇದನ್ನ ತಗೊಂಡು ಹೋಗಿ ಎಂತ ಮಾಡ್ಕೊಂಡ್ರೆ ಬಿಸಿಲಿಗೆ ಒಣಸಕ್ಕೆ, ಫಸ್ಟ್ ಬಿಸಿಲಿಗೆ ಒಣಸಿ ಒಂದು 3-4 ಬಿಸಿಲು ಆಯ್ಕೆ ಇದನ್ನ ತಗೊಂಡೋಗಿ ಒಣಸುವ. ನಾನು ಹಾಗೆ ಮುಂಚೆ ತೆಗ್ದಿಟ್ಟೊಂದು ಬುಗ್ರಿಕಾಯಿಗಳಿದ್ದು ಅದನ್ನ ಒಂದು 5-6 ಬಿಸಿಲು ಮಾಡಿಟ್ಟಿದೆ. ಅದ್ರಂಗೆ ಬುಗ್ರಿ ಮಾಡಲಿಕ್ಕೆ ಟ್ರೈ ಮಾಡುವ. ಇಲ್ಲಿ ಇತ್ಕಣಿ, ಇದೆಲ್ಲ ಈಗ ಒಣದಿತ್ತು. ಇದ್ರಂಗೆ ಈಗ ಬುಗ್ರಿ ಮಾಡುವ ಅಕ್ಕ. ನಾನಿಲ್ಲಿ 2 ಒಳ್ಳೆ ಒಣದ ಬುಗ್ರಿಕಾಯಿ ತಗೊಂಡಿದ್ದೆ. ಇದು ಎಂತ ಮಾಡ್ಕೊಂಡ್ರೆ ಫಸ್ಟ್ ಇದ್ರದ್ದು ಚೊಟ್ಟು ತಗೊಂಡು ಮತ್ತು ಲಾಯ್ಕ್ ಮಾಡಿ ಗೋಡಿಗೆ ತಿಕ್ಕಕ್ಕೆ, ಗೋಡಿ ತಿಕ್ಕರ ಮೇಲೆ ಬುಗ್ರಿ ಬಿಡೋದು, ಅಷ್ಟೇ ಕೆಲಸ. ಈಗ ಇಲ್ಲಿ ರಫ್ ಗೋಡೆ ಇತ್ತು, ಇದನ್ನ ಲಾಯ್ಕ್ ಮಾಡಿ ಇದನ್ನು ತಿಕ್ಕಿ ತುದಿ ಬತ್ತಲ್ಲ, ತುದಿನ ಲಾಯ್ಕ್ ಮಾಡಿ ಚೀಪುಳು ಮಾಡ್ಕೊಂಡು ಕಣಿ ಸುಮಾರು ಚೀಪುಳು ಆಯ್ತು. ಹಂಗೆ ಇನ್ನೊಂದು ಮಾಡುವ. 2 ತುದಿ ಚೀಪುಳು ಮಾಡಿದೆ ಗೈಸ್. ಬನ್ನಿ ಈಗ ಬುಗ್ರಿ ಬಿಡುವ ಕಾಂಬ ಹ್ಯಾಂಗತ್ ಕಾಂಬ ಬನ್ನಿ. ಕಂಡ್ರಿ ಅಲ್ಲ ಗೈಸ್, ನಾವು ಆಗಳಿಗೆ ಸಣ್ಣಕ್ಕೆಲ್ಲ ಇಪ್ಪತ್ತಿಲ್ಲೇ ಇದೇ ಥರ ಬುಗ್ರಿಕಾಯಿ ಎಲ್ಲ ಮಾಡಿ ಆಡ್ತಿತ್ತು. ಆಗಳಿಗೆ ಗಮ್ಮತ್ತೇ ಬೇರೆ. ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಎಂತಕ್ಕಂದರೆ ಈಗಿನ ಮಕ್ಕಳಿಗೆ ಬರೀ ಮೊಬೈಲ್ ಆಯಿತು, ಮೊಬೈಲಲ್ಲಿ ಗೇಮ್ ಆಡೋದೇ ಆಯಿತು. ಫ್ರೀ ಫೈರ್, ಪಬ್ಜಿ, ಆನ್ಲೈನ್ ಗೇಮಿಂಗ್ ಇದೇ ಆಯಿತು. ಒಂದು ರೀತಿಯಲ್ಲಿ ತಂದೆ ತಾಯಿದು ತಪ್ಪಿರುತ್ತೆ. ಎಂತಕ್ಕಂದರೆ ತಂದೆ ತಾಯಿಯವರು ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ಅದು ಅಲ್ಲದೆ ಮುಂಚಿನ ಕಾಲದಂಗೆಲ್ಲ ಹ್ಯಾಂಗೆ ಆಗ್ತಿತ್ತಂದರೆ ಈ ಮಕ್ಕಳನ್ನ ಕಣ್ಕೊಂಬಕ್ಕೆ ಅಜ್ಜಿ ಇರ್ತಿದ್ದೀರಿ. ಈಗ ಹೆಂಗಾಯ್ತು ಅಂದರೆ ಅಪ್ಪ ಅಮ್ಮ ಈ ಕೆಲ್ಸಕ್ಕಂತೇಳಿ ದೂರ ಹಾಪೋದಾಯ್ತು. ಹಾಗೆ ಮಕ್ಕಳನ್ನ ಒಬ್ಬರನ್ನೇ ಮನೆಗೆ ಬಿಟ್ಟಿರ್ತೀರ. ಹಂಗಪ್ಪಕ್ಕೆ ಹೋಗಿ ಮಕ್ಕಳು ಮೊಬೈಲಲ್ಲೇ ಬಿದ್ಕೊಂಡಿರ್ತಾರೆ ಎಷ್ಟೊತ್ತಿಗೂ. ಸೊ ಆದಷ್ಟು ಈ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡೋಕ್ಕೆ, ಈ ಆನ್ಲೈನ್ ಗೇಮಿಂಗಿಂದ ಮಸ್ತ್ ಜನ ಸಾಯ್ತಿದ್ರು ಮಕ್ಕಳೆಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಇದೊಂದು ಸೋಷಲ್ ಮೆಸೇಜ್ಗೋಸ್ಕರ ಮಾಡಿರೋ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕಂತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.